ಪ್ರಧಾನಿ ಮೋದಿಯವರ ಗೆಲುವು ಮತಯಂತ್ರ ಕೊಟ್ಟ ಗೆಲುವು ಎಂದು ರಾಹುಲ್ ಗಾಂಧಿಯವರು ಸುಮ್ಮನೆ ಹೇಳಿದರೇನು? ಕಾರಣದಂತೆ ಮಾಯವಾದ 19 ಲಕ್ಷ ಇವಿಎಂ ಮತದಾನ ಯಂತ್ರಗಳ ಬಗೆಗೆ ಕೇಳಿದ್ರೆ ದಿಗ್ಭ್ರಮೆಗೊಳ್ಳುವಿರೆ. ಮಂತ್ರಿ ಎಚ್.ಕೆ. ಪಾಟೀಲರು ಹಿಂದೆ ಮಾಹಿತಿ ಹಕ್ಕು ಕಾರ್ಯಕರ್ತನಿಗೆ ವಿದ್ಯುನ್ಮಾನ ಕಂಪನಿಗಳು ನೀಡಿದ್ದ ಅಂಕಿ ಸಂಖ್ಯೆ ಹೊರಗಿಟ್ಟಿದ್ರು. ಆಗ ಸಭಾಪತಿಯಾಗಿದ್ದ ಕಾಗೇರಿಯವರು ತನ್ನ ಅಧಿಕಾರ ಬಲದ ಮೇಲೆ ಚುನಾವಣಾ ಆಯೋಗದಿಂದ ಈ ನಾಪತ್ತೆಯಾಗಿರುವ 19 ಲಕ್ಷ ಮತಯಂತ್ರಗಳ ಬಗೆಗೆ ವಿವರಣೆ ಕೇಳುವುದಾಗಿ ಹೇಳಿದರು. ಬಿಇಎಲ್ನಿಂದ 9,64,270 ಹಾಗೂ ಭಾರತೀಯ ವಿದ್ಯುನ್ಮಾನ ಕಾರ್ಪೊರೇಷನ್ನಿಂದ 9,29,992 ಮತಯಂತ್ರಗಳು ನಾಪತ್ತೆಯಾಗಿದ್ವು. 2014ರಲ್ಲಿ ಬಿಇಎಲ್ ಚುನಾವಣಾ ಆಯೋಗಕ್ಕೆ 62,183 ಮತಯಂತ್ರಗಳನ್ನು ಪೂರೈಕೆ ಮಾಡಿದೆ. ಆಯೋಗವು ಒಂದೂ ಸಿಕ್ಕಿಲ್ಲ ಎಂದಿದೆ. ಒಂದು ದೊಡ್ಡ ವಂಚನೆ ಎಂದು ಮಾಜಿ ಸಭಾಪತಿ ರಮೇಶ್ ಕುಮಾರ್ ಮೊದಲಾದವರು ಹೇಳಿದರು. ಉತ್ತರ ಭಾರತದ ಹಲವು ಕಡೆ ಚಲಾವಣೆಯಾದ ಮತಕ್ಕಿಂತ ಹೆಚ್ಚು ಮತ ಪಡೆದು ಬಿಜೆಪಿ ಗೆದ್ದ ಮೊಕದ್ದಮೆಗಳು ಇವೆ.